ನಮಸ್ತೆ ಫ್ರೆಂಡ್, ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗಿದೆ ನೈಟು, ಅದಕ್ಕೆ ಈ ಒಲೆನ ಹಚ್ಕೊಂಡಿದ್ದೀನಿ. ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕಾಸೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ನನಗೆ ಬೇರೆ ಹುಷಾರಿರಲಿಲ್ಲ ಫ್ರೆಂಡ್. ನಾನು ಸೌದೆ ತಗೊಂಡಿರಲಿಲ್ಲ. ಗ್ಯಾಸಲ್ಲೇ ಮಾಡ್ತಿದ್ನಲ್ಲ, ಗ್ಯಾಸೇ ಆಗುತ್ತೆ ಅಂತ ನಾನು ಸೌದೆ ತಗೊಳ್ಳೋಕ್ಕೆ ಹೋಗಿರಲಿಲ್ಲ. ಅವು ಈ ಕೊರೆಗೂ ಥಂಡಿಗೂ ಎಲ್ಲ ಶೀತ ಹಿಡಿದು ಹತ್ಕೊಂತಿರ್ಲಿಲ್ಲ. ಅದು ಬೇರೆ ಒಂದು ಒಲೆ ಹಚ್ಚೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಹಂಗೂ ಹಿಂಗೂ ಅಂತೂ ಒಲೆ ಹಚ್ಕೊಂತು. ಕಾಫಿನೂ ರೆಡಿ ಆಯಿತು. ಮತ್ತು ಹಿಂಗೆ ಒಲೆ ಹಚ್ಕೊಂಡೈತಲ್ಲ ಅಂದ್ಬಿಟ್ಟು ಅದೇ ಒಲೆ ಮೇಲೆ ಹೊಸು ಕುಟ್ಟಕ್ಕೆ ಹೋಗ್ಬೇಕಾಯಿತು. ಒಲೆ ಉರಿತಾಯ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಟ್ಟು ಹೋಗ್ಬಿಡೋಣ ತಿಂಡಿಗೆ ಅಂತ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಒಗ್ಗರಣೆಗೆ ಹಾಕ್ಬಿಟ್ಟು ಹಸುಗಳು ಹಿಡ್ಕೊಂಡು ಕಾಫಿ ಕುಡಿದು ತಿಂಡಿಗೆಲ್ಲ ರೆಡಿ ಮಾಡಿ ಒಗ್ಗರಣೆಗೆ ಹಾಕಿ ಅದಕ್ಕೆಲ್ಲ ನೀರಿದು ಅಕ್ಕಿ ಒಂದು ಹಾಕ್ಬೇಕಿತ್ತು. ಆವಾಗ ನಮ್ಮ ಅತ್ತೆಗೆ ಹೇಳಿ ಅಕ್ಕಿ ಹಾಕಿರಿ ಬೇಯಿಸಿ ಎಲ್ಲ ತೆಗ್ದು ದನ ಕಟ್ಟಿ ಬರ್ತೀನಿ ಅಂತ ಹೋಗೋದು ಫ್ರೆಂಡ್. ತಿಂಡಿ ಮಾಡಬೇಕು. ತಾಳರ್ಸು ಕಾಫಿ. ರಾತ್ರಿನೇ ಗ್ಯಾಸ್ ಮುಗ್ದೋಯ್ತು. ಅನ್ನ ಮಾಡಿ ಸಾರು ಬೇಯಿಸೋಷ್ಟೊತ್ತಿಗೆ ಮುಗ್ದೋಯ್ತು. ಅದನ್ನೇ ತಿಂದ್ಬಿಟ್ಟು ಮನೆ ಕಂಡು ಮುದ್ದೆ ಮಾಡಿಲ್ಲ. ಇವಾಗ ಎದ್ದು ಕಾಫಿ ಇದರಲ್ಲೇ ಕಾಸಿ ತಿಂಡಿ ಮಾಡ್ತಾ ಇದ್ದೀನಿ. ಗ್ಯಾಸ್ ಮುಗ್ದೋಯ್ತು. ಕಾಳನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೀನೇ ಮಾಡ್ದಮ್ಮ? ಚಳಿಲೆ ಗೊಬ್ಬರ ಬಂದ ಮತ್ತೆ ದನ ಕಟ್ಟಕ್ಕೆ ಬರ್ಬೇಕೀಗ. ಇದು ನೀರು ಉದ್ಬಿಟ್ಟು ಅಮ್ಮನ್ ನೋಡ್ಕೊಂತ ಹೇಳ್ಬಿಟ್ಟು ಒಯ್ತೀನಿ. ಕಾಯಿ ಮಸಾಲ ರುಬ್ಕೊಂಡಿದ್ದೀನಿ. ಇದನ್ನ ಈರುಗೋಡ ಹೋಗ 9:30 10 ಗಂಟೆಗೆ ಹೋಗೋಣ. ನನಗೆ ಗ್ಯಾಸ್ ಖಾಲಿ ಆಗಿರೋ ಚಿಂತೆ, ನಿನಗೆ ಬ್ಯಾಂಕಲ್ಲಿ ದುಡ್ಡು ತರೋ ಚಿಂತೆ. ಇನ್ನು ದನ ಕಟ್ಟಾಕಿ ಬರ್ತೀವಿ. ದನ ಕಟ್ಟಾಕಿ ಒಂಚೂರು ಉಳ್ಳಿ ಐತೆ, ಕಿತ್ಕೊಂಬರ್ಬೇಕು. ಹೊಲ್ತಕ್ಕೋಗಿ ಉಳ್ಳಿ ಕಿತ್ಕೊಂಬಂದು ಆಮೇಲೆ ಬ್ಯಾಂಕಿಗೆ ಹೋಗೋದು. ಫೋನ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಮಸಾಲೆ ಎಲ್ಲ ಊದ್ಬಿಟ್ಟು ನಮ್ಮ ಅಮ್ಮನ ನೋಡ್ಕೊ ಅಂತ ಹೇಳ್ಬಿಟ್ಟು ದನ ಕಟ್ಟಾಕಿ ಬರ್ತೀವಿ.
ದನ ಕಟ್ಟಾಕಿ ಬರುವ. ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿ ನೀರುವುದು ದನ ಕಟ್ಟಾಕಿ ಬರಬೇಕು. ಇದನ್ನು ನಮ್ಮ ಅಮ್ಮ ನೋಡ್ಕೊತಾರೆ. ನಾವು ದನ ಕಟ್ಟಾಕಿ ಬರೋಕೆ ಹೋಗ್ತೀವಿ ಫ್ರೆಂಡ್. ಎಲ್ಲ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ಕಣಮ್ಮ. ಒಂಚೂರು ಸಪ್ಪೆನ ಹೋಗ್ಬಿಟ್ಟು ಅಕ್ಕಿ ಹಾಕು 3 ಕಪ್. ಇದ್ರಲ್ಲಿ ಏನ್ ಕೂತಿ ಹೇಳವ ನೀನು? ನಿಂಗೆ ಬೇಕು ನಂಗೆ, ನೀನೆಲ್ಲಾರು ಬಿಟ್ಟು ಬರ್ತೀಯ. ಇನ್ನು ಚಳಿ ಹಾಕ್ತಾ ಇದೆ ಫ್ರೆಂಡ್. ಇವಾಗ ಸಮಯ ಬಂದು 7 ಗಂಟೆ. ಅಲ್ಲಿ ಆ ತೋಟದ ಹತ್ರ ಹಸುಗಳು ಕಟ್ಟಾಕಿ ಹಸುಗಳು ವಿಡಿಯೋ ಮಾಡೋದು ಮಾಡ್ಬಿಟ್ಟೆ. ಹೋಗುವಾಗ ಇಲ್ಲಿಂದ ಹಿಡ್ಕೊಂಡು ಹೋಗ್ತೀವಲ್ಲ ಅವಾಗ ವಿಡಿಯೋ ಮಾಡ್ತೀನಿ. ಇವಾಗ ಉಳ್ಳಿ ಕೀಳಕ್ಕೆ ಬಂದಿದ್ದೀವಿ. ಇದೊಂದು ಫುಲ್ಲು ಉಳ್ಳಿ ಹಾಕಿದ್ದೀವಿ. ಇದನ್ನು ಉಳ್ಳಿ ಕಿತ್ತು ನೋಡಿ ಕೀಳ್ತಾ ಇದ್ದೀವಿ. ಉಳ್ಳಿ ಕೀಳ್ತಾ ಇದ್ದೀವಿ. ನೆನ್ನೆ ಈ ಗಿಡಕ್ಕೆ ನೀರು ಎತ್ಕೊಂಡಿದ್ದು ಅವಳೆ ಮಾಡಿಲ್ಲ ನೋಡಿ ಫ್ರೆಂಡ್. ಆಳ್ಗಿಡರೆಲ್ಲ ಮೇಯಿಸ್ಕೊಂಡು ಹೋಗೋರೆ, ಇಲ್ಲೆಲ್ಲ ಬಿಟ್ಟೋಗೋರೆ ಮೇಯಿಸ್ಕೊಂಡು. ಎಲ್ಲ ಉಳ್ಳಿ ಎಷ್ಟು ಚೆನ್ನಾಗಿತ್ತು, ಇಲ್ಲೆಲ್ಲ ನುಣ್ಣು ಮೇಯಿಸ್ಕೊಂಡು ಹೋಗ್ಯವ್ರೆ. ನಮ್ಮದು ಬೆಂಕಿ ಕೆರೆ, ಇದು ಬೆಂಡೆಕೆರೆ ಹತ್ರ ಇರೋದು. ಅದೇ ಊರು. ಪ್ಲಸ್ ಹೋದ್ರೆ ಒಂದು 10 ಹೆಜ್ಜೆ ಹೋದ್ರೆ ಊರು ಸಿಗುತ್ತೆ. ನಾವಿಲ್ಲಿಗೆ ಬರೋಲ್ಲ ಜಾಸ್ತಿ, ಅಪರೂಪಕ್ಕೆ ಒಂದು 15 ದಿವ್ಸಕ್ಕೊಂದ್ಸಲಿ ಬರ್ತೀವಿ. ಎಲ್ಲ ಮೇಯಿಸ್ಕೊಂಡು ಹೋಗೋರೆ. ಅಕ್ಕಿ ಬಂದೈತೆ ದೊಡ್ಡರಾಗ ತೆಗಿ ಎಲ್ಲ ನುಣ್ಣಗೆ ಮೇಯಿಸ್ಕೊಂಡು ಹೋಗಿ. ಇಲ್ಲಿ ಹಿಂದಿಂದೆ ಬಿಟ್ಟಿದ್ಯಲ್ಲ ಉಳ್ಳಿಯ. ನೋಡಿ ಫ್ರೆಂಡ್, ನನ್ನ ಮಗಂಗೆ ಹೊಟ್ಟಸ್ತೈತಂತೆ. ಇಷ್ಟು ಉಳ್ಳಿ ಕಿತ್ತಿದ್ದೀವಿ. ಹೊಟ್ಟಸ್ತೈತೆ ಬಾ ಹೋಗೋಣ ಅಂತ ಹೋಗ್ತಾವನೆ. ಬರುವಾಗ ನಡ್ಕೊಂಬಂದು ಹೋಗಿ ಗಾಡಿ ತಗೊಂಬಂದ ಮಂತಕ್ಕೆ. ಇನ್ನು ಈ ಕಡೆ ಪರೋಸ್ ಐತೆ, ಅದು ನಾಳೆಗೆ ಬಂದು ಕಿತ್ಕೊಳ್ಳೋದು ಬಾ ಅಂತಾನೆ. ಇವಾಗ ತಿಂಡಿಗೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಉಳ್ಳಿ ಕಿತ್ಕೊಂಡು ಬಿಸಿ ಬಿಸಿ ತಿಂಡಿ ರೆಡಿ ಆಗಿದೆ. ಇವತ್ತು ಒಲೆಯಲ್ಲಿ ಮಾಡಿರೋ ತಿಂಡಿ. ನೇಪಿಯರ್ ಕೂದಿದ್ದೀನಿ, ಇನ್ನೊಂದು ಸ್ವಲ್ಪ ಕುಯ್ಬೇಕು. ಬ್ಯಾಂಕಿಗೆ ಹೋಗಿದ್ದು, ದುಡ್ಡು ಎತ್ಕೊಂಡು 10,000ನ ಹಂಗೆ ಬೇಕ್ರಿಗೆ ಬಂದು ಬರ್ಗರ್ ತಿನ್ಕೊಂಡು ಬಂದು ಫ್ರೆಂಡ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.